ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕ್ಯಾಪ್ಸಿಕಮ್ ಈರುಳ್ಳಿ ಉಪಯೋಗಿಸ್ಕೊಂಡು ಕ್ರಿಸ್ಪಿಯಾದಂಥ ಬೋಂಡ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಪಕೋಡಾಗಿಂತ ಟೇಸ್ಟಿಯಾಗಿದೆ. ಕೆಲವೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಯೂಸ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಮನೇಲಿ ಏನಿರುತ್ತೆ ಅದೇ ಐಟಮ್ಸ್ ಉಪಯೋಗಿಸ್ಕೊಂಡು ಮಾಡಬಹುದು. ಏನೇನು ಬೇಕು ನೋಡೋಣ ಬನ್ನಿ. ನಾನಿಲ್ಲಿ 2 ಕ್ಯಾಪ್ಸಿಕಮ್ನ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ, ಬೀಜ ತೆಗೆದು. 3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಹಾಗೆ 3 ಈರುಳ್ಳಿನ ಉದ್ದುದ ಹೆಚ್ಚಿಟ್ಕೊಳ್ಳಿ. ನಾನು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. 7ರಿಂದ 8 ಕಡ್ಡಿಷ್ಟು ಕರ್ಬೇವಿನ ಸೊಪ್ಪು ತೊಗೊಳ್ಳಿ. 1 ಇಂಚಷ್ಟು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಹಳದಿ ಪುಡಿ ಇದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ಸ್ವಲ್ಪ 1/4 ಸ್ಪೂನಷ್ಟು ಅಜ್ವಾಯಿನ, 1/4 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ಸು. ಹುರಿದಿರೋಂಥ ಕಡಲೆಕಾಯಿ ಬೀಜ 3ರಿಂದ 4 ಸ್ಪೂನಷ್ಟು ತೊಗೊಳ್ಬೋದು, ಅಥವಾ ಇನ್ನೂ ಕಡಿಮೆ ಕೂಡ ಬಳಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದು ನೋಡೋಣ. ಕ್ಯಾಪ್ಸಿಕಮ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಕಾಯಿ ಬೀಜ ಹುರಿದಿರೋಂಥದ್ದು, ಹಾಗೆ ಈರುಳ್ಳಿ ಕೂಡ ಉದ್ದುದ ಹೆಚ್ಚಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿ ಕ್ಯಾಪ್ಸಿಕಮ್ ಈರುಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ. ತೊಗೊಂಡಿರೋಂಥ ಎಲ್ಲ ಮಸಾಲೆನೂ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಇಷ್ಟಪಡ್ತಿದ್ರೆ ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾವು ನೀರನ್ನ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೋದು. ಇದು ಬೋಂಡದಿಟ್ಟು, ಕಡಲೆ ಹಿಟ್ಟು 3/4 ಕಪ್ಪಷ್ಟು ಇದೆ. 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು 1 ಕಪ್ಪಷ್ಟು ಕೂಡ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೋದು, ಅಂದರೆ ಬೋಂಡದಿಟ್ಟಿದ್ದು ಕಡಲೆಬೇಳೆ ಹಿಟ್ಟು. ಇಷ್ಟನ್ನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು 2 ಜಡ್ರಿ ಇಟ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೊಳ್ತಿದ್ದೀನಿ, ಅಡುಗೆ ಸೋಡಾ 1/4 ಸ್ಪೂನಷ್ಟು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಈಗಲೇ ನೀವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳಿ. ಇದನ್ನು ಕಲಸಿ ತುಂಬ ಹೊತ್ತು ಇಡಬೇಕಾಗಿಲ್ಲ. ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಕಡಲೆ ಹಿಟ್ಟಿಗೆ ನಮ್ಗೆ ಎಷ್ಟು ಬೇಕಾಗುತ್ತೆ ನೀರು ನೋಡ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಅಷ್ಟೇ ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಕಲಿಸ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಒಂದು ಯಾವ ರೀತಿ ಹದ ಬೇಕು ಅಂತೇಳಿ. ನೀವು ಇದೇ ಹಿಟ್ಟನ್ನ ಪಕೋಡ ರೀತಿ ಕೂಡ ಉದ್ದುದ್ರಾಗಿ ಹಾಕ್ಕೊಳ್ಬೋದು ಎಣ್ಣೆಗೆ. ನಾನು ಸ್ವಲ್ಪ ಚೇಂಜಸ್ ಆಗಿರಲಿ ಅಂತೇಳಿ ಉಂಡೆ ಕಟ್ಟಿ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಕ್ರಿಸ್ಪಿಯಾಗಿ ತುಂಬ ಹೊತ್ತು ತನಕ ಇಡಬಹುದು. ನೋಡಿ, ಈ ಹದದಲ್ಲಿ ಇಟ್ಟು ರೆಡಿ ಮಾಡ್ಕೋಬೇಕು. ತುಂಬ ತೆಳ್ಳಗೆ ಇರಬಾರ್ದು, ಉಂಡೆ ಕಟ್ಟೋಕ್ಕಾಗದಿರೋಷ್ಟು ಗಟ್ಟಿಯಾಗಿ ಕೂಡ ಇರಬಾರ್ದು. ನೀವು ಒಂದು ಸಲ ಉಂಡೆ ಕಟ್ಟಿ ನೋಡಿ, ಅದು ನೀಟಾಗಿ ಎಲ್ಲೂ ಬಿಚ್ಕೊಳ್ದಂಗೆ ಓಪನ್ ಆಗ್ದಂಗೆ ನೀಟಾಗಿ ಉಂಡೆ ಬರಬೇಕು. ಆ ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ನೀವು ಇದಕ್ಕೆ ಎಳ್ಳು ಇದ್ದರೆ ಕೂಡ, ಎಳ್ಳು ಇಷ್ಟಪಡೋರು ಎಳ್ಳು ಕೂಡ ಹಾಕ್ಕೊಳ್ಬೋದು. ಉರಿದೆ ಅದೇ ರೀತಿ ಹಾಕ್ಕೊಳ್ಬೋದು. ಹಸಿದೇನೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಕೂಡ ಪೀಸ್ ಮಾಡಿ ಹಾಕ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನೀಗ ಒಂದು ಸೈಡು ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಉಂಡೆ ಎಲ್ಲ ಹಾಕ್ಕೊಳ್ಳೋಣ. ನಾವು ಇನ್ನೇನು ಉಂಡೆನ ಸೀದಾ ಮಾಡಬೇಕು ಅಂದಾಗ ಒಂದು ಅರ್ಧ ನಿಮಿಷ ಬಿಟ್ಕೊಂಡು ಮೀಡಿಯಮ್ ಫ್ಲೇಮಿಂದ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಉಂಡೆ ಮಾಡಿರೋದ್ರಿಂದ ಒಳಗಡೆ ಎಲ್ಲ ಬೇಯಬೇಕಾಗುತ್ತೆ. ನೋಡಿ, ಈ ಕಲರ್ ಬರಬೇಕು. ಈ ಥರ ನಿಮಗೆ ಕಲರ್ ಕೂಡ ಗೊತ್ತಾಗುತ್ತೆ. ಆವಾಗ ನೀವೆಲ್ಲ ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಬೋದು. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆದಷ್ಟು ನೀವು 1 ನಿಮಿಷ ಅಥವಾ ಒಂದು ಅರ್ಧ ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ನಿಧಾನ ಆದರೂ ಪರವಾಗಿಲ್ಲ. ಕ್ರಿಸ್ಪಿಯಾಗಿ ತುಂಬ ಹೊತ್ತು ತನಕ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಕೂಡ ಬೇಯುತ್ತೆ. ಈಗ ಅದೇ ಥರ ಉಳಿದಂಥ ಉಂಡೆಗಳು ಕೂಡ ಹಾಕ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಬೋಂಡು ಥರ ತೆಳ್ಳಗೆ ಕೂಡ ಮಾಡ್ಕೊಂಡು ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಉಂಡೆ ಕೂಡ ಕಟ್ಟಿ ಮಾಡ್ಕೊಳ್ಬೋದು, ಅಥವಾ ನೀವು ಉದ್ದುದ್ರ ಥರ ಹಾಕ್ತೀವಿ ಪಕೋಡ ರೀತಿ ಅಂದರೆ ಆ ಥರ ಕೂಡ ಮಾಡ್ಕೊಳ್ಬೋದು. ಈರುಳ್ಳಿ ಪಕೋಡ ರೀತಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕ್ಯಾಪ್ಸಿಕಮ್ ಮತ್ತು ಶೇಂಗಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಸಂಜೆ ಟೈಮ್ಗೆ ಏನೋ ಸ್ನ್ಯಾಕ್ಸ್ ಇಲ್ಲ ಅಂತ ಕೂಡ ಮಾಡಬಹುದು, ಅಥವಾ ಇಡ್ಲಿ ಜೊತೆಗೆ ಏನಾದರೂ ಚಿತ್ರಾನ್ನ ಜೊತೆಗೆ ಬೇಕು ಅಂತ ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಈರುಳ್ಳಿ ಮತ್ತು ಶೇಂಗಾ ಚಟ್ನಿ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅದೇ ಚಟ್ನಿನ ಹಾಕ್ಕೊಳ್ತಿದ್ದೀನಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಾಡಿರೋಂಥದ್ದು ಈ ಕ್ರಿಸ್ಪಿ ಆದಂಥ ಬೋಂಡ ಅಥವಾ ಪಕೋಡ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಕೂಡ ಬೇಯುತ್ತೆ. ಅಕಸ್ಮಾತ್ ನೀವು ಒಂದು ಓಪನ್ ಮಾಡಿ ನೋಡಿ ಬೆಂದಿಲ್ಲ ಅಂದರೆ ಮತ್ತೆ ಎಣ್ಣೆಗೆ ಹಾಕಿ ಕೂಡ ನೀವು 1-2 ನಿಮಿಷ ಫ್ರೈ ಮಾಡ್ಕೊಳ್ಬೋದು ಲೋ ಫ್ಲೇಮ್ನಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಮನೇಲಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್, ಥ್ಯಾಂಕ್ ಯು.